ಹೋರಾಟಗಾರ, ದಲಿತ ಪರ ಚಿಂತಕ, ಪತ್ರಕರ್ತ ದೊಡ್ಡೇರಿ ಕಣಿಮಯ್ಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ತತ್ವಗಳನ್ನು ಆದರ್ಶವಾಗಿಟ್ಟುಕೊಂಡು ಹೋರಾಟ ಮಾಡುತ್ತಿರುವ ಒಬ್ಬ ದಾರ್ಶನಿಕ ವ್ಯಕ್ತಿ ಎಂದರೆ ತಪ್ಪಾಗಲಾರದು. ಹೌದು, ದಲಿತ ತತ್ವಗಳನ್ನು ಅರಿತಿರುವ ಇವರು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಾ ದಲಿತರ ಕಷ್ಟ ಸುಖಗಳನ್ನು ಆಲಿಸುತ್ತಾ ಕಳೆದ 35 ವರ್ಷಗಳಿಂದ ಮಾದಿಗರ ಏಳಿಗೆಗೆ ಒಳ ಮೀಸಲಾತಿಗೋಸ್ಕರ ಧ್ವನಿ ಎತ್ತುತ್ತಾ ಬಂದಿದ್ದು, ಈಗಿನ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಗಾಳಿಗೆ ತೂರಿದ್ದು ಖಂಡನೆ ಎಂದು ಗುಡುಗಿದ್ದಾರೆ. ದಲಿತ ಸಂಘಟನೆಗಳೆಲ್ಲ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜನಧ್ವನಿ ಮಂಜುನಾಥ್. ಇವತ್ತಿನ ಒಂದು ಸಂದರ್ಶನಕ್ಕೆ ಅದ್ಭುತ ಹೋರಾಟಗಾರರಾದಂಥ ದೊಡ್ಡೇರಿ ಕಣ್ಮಯ್ಯನವರು ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್ ಅವರೇ. ಸರ್, ಇವತ್ತು ನಮ್ಮ ಜನಧ್ವನಿ ಕನ್ನಡ ದಿವಸನ ಒಂದು ಸಂದರ್ಶನಕ್ಕೆ ಆಗಮಿಸಿದ್ರ, ತಮಗೆ ಸ್ವಾಗತ. ಸರ್, ಇವತ್ತು ನಾವು ಸರ್ಕಾರದ ಒಂದು ಒಳ ಮೀಸಲಾತಿ ಧೋರಣೆ ವಿಚಾರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡೋಣ ಅಂತ ಬಂದಿದ್ದೀವಿ. ಈಗ ಸತತವಾಗಿ ಮಾದಿಗ ಸಮುದಾಯಗಳು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ನಮಗೆ ಸಿಗಬೇಕಾದಂಥ, ನೀವು ಏನು ನಮಗೆ ಕೊಡಬೇಡಿ, ನಮಗೆ ಸಿಗಬೇಕಾದಂತಹ ಒಂದು ಒಳ ಮೀಸಲಾತಿಯನ್ನು ಏನು 6% ಜಾರಿ ಮಾಡಿದ್ದೀರಾ, ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಬರಬೇಕಾದ ಭಾಗನ ಕೊಟ್ಬಿಡಿ ಅಂತೇಳಿ ಹೋರಾಟ ಮಾಡ್ತಲೇ ಬಂದಿದ್ದೀರಾ. ಆದರೆ ಸರ್ಕಾರ ಅದನ್ನು ಮುಂದಕ್ಕೆ ತಳ್ಳಾಗ್ತಾ ಹೋಗ್ತಾ ಇದೆ. ಈಗ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಲಕ್ಷಾಂತರ ಜನ ಹೋಗಿ ಹೋರಾಟ ಮಾಡೋದು ಕೂಡ, ಅದಕ್ಕೂ ಕೂಡ ಬಿಡದ ಸರ್ಕಾರ ಚುನಾವಣೆಯನ್ನು ನೆಪ ಒಡ್ಡಿ ಮುಂದಕ್ಕೆ ಹಾಕಿದೆ. ಈ ವಿಚಾರ ಏನು ಹೇಳಕ್ಕೆ ಬಯಸ್ತೀರಾ ಸರ್ಕಾರಕ್ಕೆ? ಸರ್, ನಮ್ಮ ಹೆಸರು ದೊಡ್ಡೇರಿ ಕಣಿಮಯ್ಯ ಅಂತ ಅಂದು. ನಾವು ಹುಟ್ಟು ಹೋರಾಟಗಾರರು, ಬಾಲ್ಯ ಜೀವನದಿಂದಲೂ ವಿದ್ಯಾರ್ಥಿ ಜೀವನದಿಂದಲೂ ಹೋರಾಟ ಮಾಡ್ಕೊಂಡು ಹಾಸ್ಟೆಲ್ಗಳಲ್ಲಿ ವಿನೋಬ್ ನಗರ ಇರ್ಬೋದು, MG ತುಮಕೂರು MG ರಸ್ತೆ ಸೈನ್ಸ್ ಕಾಲೇಜ್ ಇರ್ಬೋದು, ಅಲ್ಲೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವನು. ನಾವು ಏನು ಅಂದರೆ ಚಿಂತಾಮಣಿ ಶಿವಣ್ಣರಿರ್ಬೋದು, ಆಮೇಲೆ ಚಿತ್ರದುರ್ಗ M ಜಯಣ್ಣವ್ರು ಇರ್ಬೋದು, ಶ್ರೀಧರ್ ಕಲ್ವೀರ್ ಇರ್ಬೋದು, ಬೆಲ್ಮಡೂರು ರಂಗಸ್ವಾಮಿ ಅವರು ಇರ್ಬೋದು, ಅವರೆಲ್ಲ ನಾವು ಹೋರಾಟದ ನನ್ನ ಗುರುಗಳು. ಅವರನ್ನ ನೆನೆಯುತ್ತಾ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಸರ್ಕಾರ ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರಗಳು ಏನೇ ಆದ್ರೂ ಎಲ್ಲ ಎಸ್ಸಿಗಳು ನಮ್ಮವರೇ ಅಂತ ಹೇಳ್ತಾ ಇದ್ದಾರೆ. ಆದರೆ ಎಲೆಕ್ಷನ್ ಸಂದರ್ಭದಲ್ಲಿ ಎಸ್ಸಿಗಳನ್ನೆಲ್ಲ ನಾವೆಲ್ಲ ಒಂದು ಅಂತಾರೆ. ಆದರೆ ಮಾದಿಗವ್ರಿಗೆ ಮಾತ್ರ ಗೆದ್ದ ಮೇಲೆ ಹೊರಗಡೆ ಇಡ್ತಾರೆ. ಅದರಲ್ಲೂ ನಮ್ಮ ಸಹೋದರ ಸಮುದಾಯಗಳನ್ನೇ ನಮ್ಮನ್ನ ಹೀನಾಯವಾಗಿ ನೋಡ್ತಾ ಇದ್ದಾರೆ. ಏನು ಟಚಬಲ್ ಎಸ್ಸಿಗಳು ಇದ್ದಾರೆ ಅಂದರೆ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಗೆಲ್ಲುವವರೆಗೂ ದಲಿತರಲ್ಲ ನಮ್ಮವರು, ಆಮೇಲೆ ಯಾರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೌದು, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮವ್ರ ಮೇಲೆ ರಾಜಕಾರಣಿಗಳು ಬಂದು ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾರೆ. ನಮ್ಮ ಮನೆಗಳಲ್ಲಿ ಬಂದು ನೆಲದಲ್ಲೇ ಕೂತ್ಕೊಂಡು ಊಟನೂ ಮಾಡ್ತಾರೆ ಚುನಾವಣೆ ಸಂದರ್ಭದಲ್ಲಿ. ಆಮೇಲೆ ಚುನಾವಣೆ ಗೆದ್ದ ಮೇಲೆ ಆ ಕೇರಿ ಕಡೆಗೂ ಹೋಗೋದಿಲ್ಲ, ಅವ್ರ ಮನೆ ಕಡೆಗೂ ಹೋಗೋದಿಲ್ಲ ಅಂತ ನಮ್ಮ ಚುನಾವಣಾ ರಾಜಕೀಯ ಪ್ರತಿನಿಧಿಗಳು ಇದ್ದಾರೆ ಇಂದಿನ ಜೀವನದಲ್ಲಿ, ಇಂದಿನ ರಾಜಕಾರಣದಲ್ಲಿ. ಈಗ ಏನಾಗಿದೆ ಅಂದರೆ, ನಿಮ್ಮ ಪ್ರಕಾರ ಶೋಷಣೆ ಅಂದರೆ ಏನು? ಶೋಷಣೆ ಅಂದರೆ ಎಲ್ಲ ಜಾತಿಯವ್ರಿಗೂ ಶೋಷಣೆ ಇದೆ. ಎಲ್ಲ ಜಾತಿನಲ್ಲಿ ಇನ್ಕ್ಲೂಡ್ ಅತಿ ಶೋಷಿತರು ಅಂದರೆ ಎಡ ಸಮುದಾಯದವರು, ಬಲ ಸಮುದಾಯದವರು. ಇವೆರಡು ಸಮುದಾಯ ಅತಿ ಶೋಷಣೆಗೆ ಒಳಗಾಗಿದ್ದಾರೆ. ಮತ್ತು ಹಿಂದುಳಿದ ವರ್ಗಗಳಲ್ಲೂ ಶೋಷಣೆಗಳಿದ್ದಾವೆ. ಏನಂತ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋ ಪ್ರಕಾರ ಎಲ್ಲ ಜಾತಿಯ ಬಡವರು, ಎಲ್ಲ ಸಮುದಾಯದ ಬಡವರು ಸಮೇತ ಶೋಷಣೆಯಲ್ಲಿದ್ದಾರೆ. ಇವತ್ತು ಬ್ರಾಹ್ಮಣ್ಸ್ ಇರ್ಬೋದು, ಅವರಲ್ಲೂ ಸಮೇತ ಒಂದು ಗಂಟೆ ಅವರು ಬಡವರಿದ್ದಾರೆ. ಎಷ್ಟೋ ಜನ ಇವತ್ತು ಬೀದಿಯಲ್ಲಿ ಅವರು ವ್ಯಾಪಾರಗಳು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ವೀರಶೈವರು ಇರ್ಬೋದು, ಆ ಸಮುದಾಯದಲ್ಲೂ ಸಮೇತ ಇವತ್ತು ಶೋಷಣೆಗಳಿದೆ, ಬಡವರಿದ್ದಾರೆ. ಗೌಡಸ್ ಇರ್ಬೋದು, ಏನು ಒಕ್ಕಲಿಗ ಸಮುದಾಯ ಇರ್ಬೋದು, ಆ ಸಮುದಾಯದಲ್ಲೂ ಸಮೇತ ಇವತ್ತು ಶೋಷಣೆಗೊಳಪಟ್ಟಿದ್ದಾರೆ. ಅವರು ಸಮೇತ ಕೂಲಿ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ತಳ ಸಮುದಾಯಗಳಲ್ಲೂ ಸಮೇತ ಶೋಷಣೆಗಳಿದೆ. ಅದರಲ್ಲಿ ಹೆಚ್ಚಿನದಾಗಿ ಎಡ ಮತ್ತು ಬಲ ಇವೆರಡು ಸಮುದಾಯಗಳು ಇಡೀ ಈ ದೇಶದಲ್ಲಿ
ಮತ್ತು ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ, ಈ ತಾಲೂಕಲ್ಲಿ ಶೋಷಣೆಗೊಳಪಟ್ಟಿರೋರು ಎರಡೇ ಸಮುದಾಯ. ಅಲ್ಲಲ್ಲ, ನಾನು ಪತ್ರಕರ್ತನಾಗ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಶೋಷಣೆ ಅಂದರೆ ಬಲಿಯದ ದಲಿತರನ್ನು ತುಳಿತಕ್ಕಂಥದ್ದೇ ಶೋಷಣೆ ಅಂತ ಹೇಳ್ತೀವಿ ಸರ್. ಬಲಿತ ದಲಿತರಲ್ಲೂ ಇದೆ, ಕೀಳಾಗಿರ್ತಕ್ಕಂಥ ದಲಿತರಲ್ಲೂ ಇದೆ. ಏನು ಅಧಿಕಾರ ಸವಿ ಉಂಡಿದ್ದಾರೆ, ಏನು ಅಧಿಕಾರ ಸವಿ ಉಂಡು ಏನಿದ್ದಾರೆ ಇವತ್ತು ನಮ್ಮ ಸಮುದಾಯದಲ್ಲೇ ಇರ್ಬೋದು, SC ಸಮುದಾಯಗಳು ಏನಿದ್ದಾವೆ ಆ ಸಮುದಾಯನೇ ತುಳ್ಕೊಂಡು ಮೇಲೆ ಬರ್ತಾ ಇದ್ದಾವೆ. ಈಗ ಈ ವಿಚಾರವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ದಲಿತರೇ. ಹೌದು, ಸತ್ಯ. ನಮ್ಮ ಜಿಲ್ಲೆನೇ ಅವರು ಇವತ್ತು ಕೊಂಡ್ಗಮ್ಮ ಸ್ಥಿತಿನಲ್ಲಿದ್ದಾರೆ. ಬಲಿತ ದಲಿತರು ಅವ್ರ ಕೈಯಿಂದ ಸರ್ಕಾರದ ಬೀಳಿಸೋ ಕೆಪಾಸಿಟಿ ಇದೆ. ಹೌದು, ಅಂತ ವ್ಯಕ್ತಿ ನಮ್ಮ ಸಮುದಾಯದಲ್ಲಿ ಹುಟ್ಟಿದ್ದಾರೆ. ಅವ್ರು ಯಾಕೆ ಒಳ ಮೀಸಲಾತಿ ವಿಚಾರವಾಗಿ ಧ್ವನಿ ಎತ್ತಾ ಇಲ್ಲ? ಅವರು ನಮ್ಮ ಪರಮೇಶ್ ಸಾಹೇಬ್ರು ಹೆಂಗೆ ಅಂತ ಅಂದ್ರೆ, ಅವರು ಅಧಿಕಾರ ಇದ್ದಾಗ ಒಂದ್ ರೀತಿ ಇರ್ತಾರೆ, ಅಧಿಕಾರ ಇಲ್ದಾಗ ಒಂದ್ ರೀತಿ ಇರ್ತಾರೆ. ಕಳೆದ ಚುನಾವಣೆಯಲ್ಲಿ 2018ರಲ್ಲಿ ಸೋತಂತ ಸಂದರ್ಭದಲ್ಲಿ ನಾನು ಕೆಲವರು ಗೆಳೆಯರು ಎಲ್ಲರೂ, ಕೊಳ್ಗೆರೆ ಗೆಳೆಯರು ಎಲ್ಲರೂ ಸಮೇತ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಕ್ ಹೋದಾಗ ನಮ್ಮನ್ನೆಲ್ಲರನ್ನು ಬಾಯ್ಸ್ ತೊಬ್ಕೊಂಡ್ರು. ನಾವು ಇಷ್ಟು ಜನ ಇದ್ವಿ ವೋಟರ್ಸು, ಎಡಬಲ್ ನಾವು ಇಷ್ಟೊಂದು ಜನ ಇದ್ದೀವಿ, ಹೋಟೆಲ್ ಎಲ್ಲೋದು ಎತ್ತೋದು ಅಂತ ಅಂದು ಎಂತ ಚೆನ್ನಾಗಿ ಮಾತಾಡಿರು ಅಧಿಕಾರ ಇಲ್ದಾಗ. ಈಗ ಅಧಿಕಾರ ಸವಿ ಉಣ್ಣುವಾಗ ನಾವು ಅವ್ರಿಗೆ ಜ್ಞಾಪಕಕ್ಕೆ ಬರೋದಿಲ್ಲ, ಅಧಿಕಾರ ಇದ್ದಾಗ ನಾವು ಅವ್ರಿಗೆ ಜ್ಞಾಪಕಕ್ಕೆ ಬರೋದಿಲ್ಲ, ಅಧಿಕಾರ ಇಲ್ದಾಗ ಮಾತ್ರ ನಾವು ಅವ್ರ ಜ್ಞಾಪಕ ಬರ್ತೀವಿ. ನಮ್ಮನ್ನ ಏನೆಲ್ಲ ಸಹಾಯ ಮಾಡೋಕ್ಕಾಗಲ್ಲ, ಏನು ಸಹಾಯ ಮಾಡ್ತಾ ಇಲ್ಲ. ಅವರು ಸಮುದಾಯಕ್ಕೋಸ್ಕರನ ಅವರೇನು ಸಹಾಯ ಪ್ರೀತಿಸ್ತಾರೆ. ಅಧಿಕಾರ ಇದ್ದಾಗ ಏನ್ ತಾನೇ ಸಹಾಯ ಮಾಡೋಕ್ಕಾಗ್ತದೆ? ಅಧಿಕಾರ ಇದ್ದಾಗೂ ಸಮೇತ ಅವರು ಸಹಾಯ ಮಾಡ್ತಾ ಇಲ್ಲ. ಅಧಿಕಾರ ಇಲ್ದಾಗ ಆದ್ರೂ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾರೆ, ಯಾಕಂದ್ರೆ ನೆಕ್ಸ್ಟ್ ಇಯರ್ ನಾವೇನು ಇದಾಗ್ತೀವಿ ಅಂತಂದು. ಅಧಿಕಾರ ಇಲ್ದಾಗ ಒಂದ್ ಸ್ವಲ್ಪ ಸಹಾಯ ಮಾಡ್ತಾರೆ. ಅಧಿಕಾರ ಬಂದ ಮೇಲೆ ಯಾವುದೇ ಸಮುದಾಯಕ್ಕೂ ಅವ್ರು ಸಹಾಯ ಮಾಡೋ ಹಸ್ತಕ್ಷೇಪ ಇಲ್ಲ, ಸಹಾಯ ಮಾಡಲ್ಲ. ಈಗ ಈ ಒಳ ಮೀಸಲಾತಿ ವಿಚಾರವಾಗಿ ನೀವು ನೇರವಾಗಿ ಪರಮೇಶ್ವರ್ ಸಾಹೇಬ್ ಏನಾಗಿರ್ತದೆ ಸರ್? ಅವರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ನಡೆದಂತ ಸಮಾವೇಶದಲ್ಲಿ ಏನ್ ಹೇಳಿರು ಅಂತ ಅಂದ್ರೆ, ನಾನು ಸಮಿತಿಯ ಅಧ್ಯಕ್ಷ ನಾನಾಗಿದ್ದೀನಿ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ನಾನು, ಪ್ರಣಾಳಿಕೆಯಲ್ಲಿ ಸೇರಿಸಿರೋದೆ ನಾನು, ನಮ್ಮ ಸರ್ಕಾರ ಗೆದ್ದ ತಕ್ಷಣ ಮೊದಲನೇ ಸಚಿವ ಸಂಪುಟದಲ್ಲೇ ಒಳ ಮೀಸಲಾತಿ ತೀರ್ಮಾನ ಮಾಡಿ ಕೊಡಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ರು. ಆದ್ರೆ ಅದು ಭರವಸೆಯಾಗಿ ಉಳಿಸ್ಕೊಂಡಿದ್ದಾರೆ. ಅವ್ರು ಇಲ್ಲಿವರೆಗೂ ಏನೂ ತಳ ಸಮುದಾಯಗಳಿಗೆ ಕೆಲಸ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಒಳ ಸಮುದಾಯಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ, ಮೀಸಲಾತಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಏನಾದ್ರು ಸರ್ಕಾರದ ಲೆವೆಲಲ್ಲಿ ಹೋರಾಟ ಮಾಡಿ ಸರ್ಕಾರನ ಬಹಿಷ್ಕಾರ ಹಾಕುವಂಥ ಪರಿಸ್ಥಿತಿ ಏನಾದ್ರು ಬರುತ್ತಾ ಸರ್? ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರನೇ ಇರೋದಿಲ್ಲ. ಇವತ್ತು ಉಪಚುನಾವಣೆಯಲ್ಲಿ ದಾವಣಗೆರೆ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಇಡೀ ಕ್ಯಾಬಿನೆಟ್, ಇಡೀ ಮಂತ್ರಿಮಂಡಲ ಎಲ್ಲನೂ ಸಮೇತ ಅಲ್ಲಿ ಹೋಗಿ ಕೂತಿದೆ. ಆದ್ರೆ ಅವರಿಗೆ ಗೆಲ್ಲ ಅಂತ ಮುನ್ಸೂಚನೆ ಈವರೆಗೂ ಅವ್ರಿಗೆ ಸಿಕ್ಕಿಲ್ಲ. ಮುಂದೇನಾದ್ರೂ ಒಂದಿನ 2 ದಿನಲ್ಲಿ ಚೇಂಜ್ ಆದ್ರೆ ಆಗ್ತೈತೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇವತ್ತು ಅಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ಕಾಂಗ್ರೆಸ್ ಸೋಲ ಅಂತ ಸ್ಥಿತಿ ನಿರ್ಮಾಣ ಆಗಿದೆ ಈ ಸಂದರ್ಭಕ್ಕೆ. ಅಲ್ಲಿ ಆ ಭಾಗದಲ್ಲೂ ಕೂಡ ಹೆಚ್ಚಿನ ಮತದಾರರು ಮಾದಿಗ ಸಮುದಾಯದಲ್ಲಿದೆ. ಹೌದು, ನಿರ್ಣಾಯಕ ಪಾತ್ರ. ಮಾದಿಗ ಸಮುದಾಯದವರು ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಅವರ ಮತದಾನನೇ ಇಂಪಾರ್ಟೆಂಟ್. ಅಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸೋದಲ್ಲಿ 2 ಮಾತಿಲ್ಲ. ಈಗ ಮೊನ್ನೆ ಬಾಬೂಜಿ ದಿನಾಚರಣೆ ಎಂದು ಕೊರಟಗೆರೆಯಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಹಿಷ್ಕಾರ ಆಗ್ತಿದ್ರು. ಕಾರಣ ಇಷ್ಟೇ, ನಾವು 35 ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಬಂದಿದ್ದೀವಿ, ನಮಗೆ ಯಾವುದೇ ರೀತಿಯ ಉತ್ತರ ಸಿಕ್ಕಿಲ್ಲ. ಇವತ್ತು ಸಾವು ನೋವುಗಳಿಂದ ಬಳಲಿ ಬೆಂದು ನಮಗೆ ಸಾಕಾಗಿದೆ. ಒಳ ಮೀಸಲಾತಿ ಜಾರಿ ಆಗುವವರೆಗೂ ನಾವು ಸರ್ಕಾರಿ ಕಾರ್ಯಕ್ರಮಗಳಿಗೆ ಅಸಹಕಾರ ನೀತಿ ತೋರ್ತೀವಿ, ಯಾವುದೇ ಕಾರಣಕ್ಕೂ ಭಾಗವಹಿಸಲ್ಲ. ನಮ್ಮ ನಾಯಕರ ದಿನಾಚರಣೆ, ಬಾಬು ಜಗಜೀವನ್ ರಾಮ್ ದಿನಾಚರಣೆ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ದಿನಾಚರಣೆ ಇರ್ಬೋದು, ನಾವೇ ನಮ್ಮ ಸ್ವಂತ ದುಡ್ಡಿನಲ್ಲಿ ಖರ್ಚು ಮಾಡಿ ನಾವು ಆ ದಿನಾಚರಣೆ ಆಚರಣೆ ಮಾಡ್ತೀವಿ. ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿಲ್ಲ ಅಂತ ಬಹಿಷ್ಕಾರ ಆಗ್ತೀವಿ. ವಿಚಾರವಾಗಿ
ಸರ್ ಅದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಕೊಟ್ಟಿಗೆಯವರು. ಯಾಕಂದರೆ ಪರಮೇಶ್ವರ ಸೊಸೈತ್ರ ಆ ಕ್ಷೇತ್ರದಲ್ಲಿ ಅವ್ರಿಗೇನೆ ಒಂಥರ ಮಸಿ ಬೆಳ್ದಂಗೆ ಆಗಿದೆ ಅವ್ರ ಮುಖಕ್ಕೆ. ಸರ್ಕಾರಿ ಕಾರ್ಯಕ್ರಮ ಸಂಘಟನೆಯವರು ಬೈಕಟ್ ಮಾಡಿದ್ದಾರೆ ಅಂದರೆ, ಒಬ್ಬ ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿ ಸ್ವಕ್ಷೇತ್ರದಲ್ಲಿ ಈ ಥರ ಆಗಿದೆ ಅಂದರೆ ಇಡೀ ಸರ್ಕಾರನೇ ಕ್ಷೇತ್ರ ಕಡೆ ನೋಡೋಂಥ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಅಣ್ಣ ತಮ್ಮಗಳಲ್ಲಿ, ನಮ್ಮ ಸಂಘಟನೆಯವರು. ನಾವು ಮೊನ್ನೆ ಮಧುಗಿರಿನಲ್ಲೂ ಸಮೇತ ಬಾಬು ಜಗಜೀವನ್ ರಾಮ್ ಕಾರ್ಯಕ್ರಮನ ಸರ್ಕಾರಿ ಕಾರ್ಯಕ್ರಮನ ಬೈಕಟ್ ಮಾಡಿದ್ವಿ. ಸರ್ಕಾರಿ ಕಾರ್ಯಕ್ರಮ ಬೈಕಟ್ ಮಾಡಿ ಅದೇ ಕಾರ್ಯಕ್ರಮನ ನಾವು ಇದೇ ಪ್ರವಾಸಿ ಮಂದಿರ, ಮಧುಗಿರಿ ಪ್ರವಾಸಿ ಮಂದಿರದಲ್ಲಿ ನಾವು ಅದ್ದೂರಿಯಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಡ್ಕೊಂಡು ನಾವು ಸಭೆ ನಡೆಸಿದ್ದೀವಿ ಸರ್. ಇಲ್ಲೂ ಕಾರ್ಯಕ್ರಮ ರೂಪಿಸಿದ್ದೀವಿ. ಮುಂದಿನ ದಿನದಲ್ಲಿ ಬಾಬು ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ದಿನಾಚರಣೆನೂ ಸಮೇತ ಅಷ್ಟರೊಳಗೆ ಏನು ಇವತ್ತು 9ಕ್ಕೆ ಡೇಟ್ ತಗೊಂಡಿದ್ದಾರೆ, 10ಕ್ಕೆ ಡೇಟ್ ತಗೊಂಡಿದ್ದಾರೆ, 11ಕ್ಕೆ ಅಂತ ಹೇಳ್ತಾರೆ ಒಂದೊಂದು ಸಾರಿ ಸಿದ್ದರಾಮಯ್ಯನವ್ರ ಸರ್ಕಾರ. ಆ ಸಿದ್ದರಾಮಯ್ಯವ್ರು ಏನಾದರೂ 14ನೇ ತಾರೀಕು ಒಳಗಡೆ ಒಳ ಮೀಸಲಾತಿ ಏನಾದ್ರೂ ಜಾರಿಗೊಳಿಸಲಿಲ್ಲ ಅಂತ ಅಂದರೆ ಮುಂದಿನ ದಿನದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಸರ್ಕಾರಕ್ಕೆ ಧಿಕ್ಕಾರ ಕೂಗೋದ್ರ ಮೂಲಕ ನಾವು ಬಹಿಷ್ಕರಿಸಬೇಕಾಗ್ತದೆ. ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಆದ್ರೆ ನಮ್ಮ ನಾಯಕ ಆಗಿದ್ದಾರೆ, ಅವ್ರದ ಸರ್ಕಾರಿ ಕಾರ್ಯಕ್ರಮನ ನಾವು ಬಹಿಷ್ಕರಿಸ್ತೀವಿ. ನಮ್ಮ ನಾಯಕರ ಕಾರ್ಯಕ್ರಮನ ನಾವೇ ಅದ್ದೂರಿ ಮಾಡ್ತೀವಿ. ಈಗ ಬಾಬು ಜಗಜೀವನ್ ರಾಮ್ ಕಾರ್ಯಕ್ರಮ ಮಾಡಲಿಲ್ಲ ನಾವೇ ಸಂಘಟನೆ ವತಿಯಿಂದ, ಅದೇ ರೀತಿ ನಾವು ಡಾಕ್ಟರ್ BR ಅಂಬೇಡ್ಕರ್ ಕಾರ್ಯಕ್ರಮನ ನಾವು ಸಂಘಟನೆ ವತಿಯಿಂದ ನಾವೇ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ. ನಮ್ಮ ದೊಡ್ಡೇರಿ ಗಂಡಯ್ಯನವ್ರ ಕೂಗು ಸರ್ಕಾರಕ್ಕೆ ಮುಟ್ಲಿ, ಏನು ಅವ್ರ ಸಮುದಾಯಕ್ಕೆ ಇವತ್ತು ಒಳ ಮೀಸಲಾತಿ ಆದಷ್ಟು ಬೇಗ ಜಾರಿ ಮಾಡಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀವಿ. ಜೈ ನಮಸ್ಕಾರ. ಮತ್ತೋರ್ವ ದಲಿತ ಮುಖಂಡ ತುಂಡೋಟಿ ರಾಮಾಂಜಿನಪ್ಪ ಮಾತನಾಡಿ, ನನ್ನ ಜನ ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿಗೋಸ್ಕರ ಸಾವು ನೋವುಗಳನ್ನು ಉಂಡಿದ್ದಾರೆ. ಸಿದ್ದರಾಮಯ್ಯನ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಸಂಪೂರ್ಣ ವಿಫಲಗೊಂಡಿದೆ. ಕೂಡಲೇ ಯಥಾವತ್ತಾಗಿ ಜಾರಿ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟದ ಮುಖಾಂತರ ಸರ್ಕಾರವನ್ನು ಬೀಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜನಧ್ವನಿ ಮಂಜುನಾಥ್. ಇವತ್ತಿನ ಸಂದರ್ಶನಕ್ಕೆ ಅನಿರೀಕ್ಷಿತವಾಗಿ ಆಗಮಿಸಿದ್ರು ನಮ್ಮ ತುಂಡೋಟಿ ರಾಮಜಪ್ಪರು. ನಮಸ್ಕಾರ ಸರ್, ನಿಮ್ಮ ಜನಧ್ವನಿ ವಾಹಿನಿ ಕಾರ್ಯಕ್ರಮಕ್ಕೆ ಸಂತೋಷ. ಈಗ ತಾವು ಆಗಮಿಸಿದ್ದು ನಮಗೆ ತುಂಬ ಸಂತೋಷ ಆಯಿತು. ತಾವು ಕೂಡ ಮೊನ್ನೆ ಫ್ರೀಡಮ್ ಪಾರ್ಕ್ಗೆ ಒಳ ಮೀಸಲಾತಿ ವಿಚಾರವಾಗಿ ನೀವು ಬೆಂಗಳೂರಿಗೆ ಹೋಗಿದ್ರಿ, ಜೊತೆಗೆ ನಿಮ್ಮ ಸೈನ್ಯ ಎಲ್ಲ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ಏನು ಭರವಸೆ ಕೊಟ್ಟಿದ್ರು, ಇಲ್ಲಿ ತನಕ ಹೇಗೆ ಆಗಿಲ್ಲ, ಆ ವಿಚಾರವಾಗಿ ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸ್ಟೇಟ್ ಉಪಾಧ್ಯಕ್ಷರಾಗಿ ನಮ್ಮ ಸಂಘಟನೆಯಲ್ಲಿ ಸುಮಾರು 35 ವರ್ಷಗಳಿಂದ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಹೋರಾಟ ಮಾಡಿದ್ದೀವಿ. ನಮ್ಮ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷಗಳು ಮೊದಲಿಗೆ ಎಂ ಶಂಕರಪ್ಪ ಆನೇಕಲ್ ತಾಲೂಕು ರಾಜ್ಯಾಧ್ಯಕ್ಷ ಇದ್ದಾಗ ನಾವು ಅಸೆಂಬ್ಲಿ ಮುಗಿದ್ವಿ, ಕೇಶ ಮಂಡನೆ ಮಾಡ್ಕೊಂಡಿದ್ವಿ. ಈಗ ವಿಧಾನಸೌಧ ಮುಗಿ ಅಲ್ಲಿ ಕರಪತ್ರ ಎಲ್ಲ ಹಾಕಿದ್ವಿ, ಏನು ಒಳ ಮೀಸಲಾತಿ ವರ್ಗೀಕರಣ ಆಗಬೇಕು, ನಮಗೆ ಜನಸಂಖ್ಯೆ ಆಧಾರಿತ ABCD ವರ್ಗೀಕರಣ ಮಾಡಿ ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ತದನಂತರ ಪಾಗೋಳೇಶ್ವರಂ ರಾಜ್ಯಾಧ್ಯಕ್ಷರಾದರು, ಅವರ ನೇತೃತ್ವದಲ್ಲಿ ಕುಟ್ಗೋಶಿ ಮೆರವಣಿಗೆ, ಹಲವಾರು ಹೋರಾಟಗಳು, ಅರವತ್ತರ ಮೆರವಣಿಗೆ, ಕುಟ್ಗೋಶಿ ಮೆರವಣಿಗೆ ಎಲ್ಲ ಮಾಡಿದ್ವಿ ವಿಧಾನಸೌಧ ಮುಂದೆ. ಅವಾಗ ಇರೋ ಸರ್ಕಾರಗಳು ಭರವಸೆ ಕೊಟ್ಟು ಮಾಡಿ ನಿಮಗೆ ಒಳ ಮೀಸಲಾತಿ ಬೇಕು, ನಿಮ್ಮ ಮೀಸಲಾತಿ ಬೇರೆ, ನಿಮ್ಮ ಅಂತಮ್ಮಂದಿರುತ್ತೆ ಬಳಸ್ಕೊಳ್ತಾರೆ, ನಿಮ್ಗೆ ಅನ್ಯಾಯ ಆಗ್ತೈತೆ ಅಂತ ಹೇಳಿದ್ರು. ಅದೇ ಹೋರಾಟ ನಿರಂತರವಾಗಿ ನಡೆದಿದ್ದಕ್ಕೆ ಯಶವಂತ ಕೃಷ್ಣ ಸರ್ಕಾರ ಇದ್ದಾಗ ನಮಗೆ AP ಸದಾಶಿವ ಆಯೋಗ ಅಂತ ಒಂದು ಆಯೋಗ ರಚನೆ ಮಾಡಿದ್ರು. ಆ ಆಯೋಗ ರಚನೆ ಮಾಡಿದಾಗ ಆಯೋಗಕ್ಕೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಹಣವೂ ಸಹ ನೆರವು ಕೊಟ್ಟರು. ಸಮೀಕ್ಷೆ ನಡೀತು, ಆದರೆ ಸರ್ಕಾರ ಅದನ್ನು ಜಾರಿಗೆ ತಂದಿಲ್ಲ, ಅದು ವಿಫಲವಾಯಿತು. ತದನಂತರ ಇದು ಸಿದ್ದರಾಮಯ್ಯ ಮನಸ್ಸಿಗೆ ಬಂದಿಲ್ವಾ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಇದೆಯಾ ಇಲ್ವಾ ಅಂತಕ್ಕಂಥ ವಿಚಾರ? ಸಿದ್ದರಾಮಯ್ಯರಿಗಿದ್ರು ಅವ್ರ ಜೊತೆ ಇರುವಂತಹ ನಮ್ಮ ಬಲಗೈ ಸಮುದಾಯ ಏನು ಲೀಡರ್ಗಳು SC ಮಾದೇವಪ್ಪ ಅವರಾಗಲಿ, ಪ್ರಿಯಾಂಕಾ ಅವರಾಗಲಿ, ಪರಮೇಶ್ವರ್ ಅವರಾಗಲಿ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯರಿಗೆ ಅವ್ರಿಗೆ ನಮ್ಮ ಜನಾಂಗದ ಮೇಲೆ ಹೌದು ಎಡಗೈ ಮಾದಿಗ ಸಮುದಾಯರಿಗೆ ಅವ್ರಿಗೆ ಮೀಸಲಾತಿ ಬೇಕು, ಅವ್ರಿಗೆ ರಾಜಕೀಯವಾಗಿ ಆರ್ಥಿಕವಾಗಿ
ಶೈಕ್ಷಣಿಕವಾಗಿ ಹಿಂದುಳಿದವರ ಸಮೀಕ್ಷೆ ಮಾಡಿದ್ದೀವಿ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ ಈ ನಿರಂತರ 35 ಹೋರಾಟದ ಪ್ರತಿಫಲ ಸುಪ್ರೀಂ ಕೋರ್ಟ್ 7 ನ್ಯಾಯಾಧೀಶರ ಒಂದು ಪೀಠ ಒಂದು ಆದೇಶ ಕೊಟ್ಟು ಆದೇಶ ಕೊಟ್ಟು ಏನು ಆಯಾ ಸರ್ಕಾರ ಬಿಟ್ಟಿದ್ದು ಮಾಡಬಹುದು, ಅವರಿಗೆ ಅನ್ಯಾಯ ಆಗೈತೆ ಅಂತ ಒಂದು ತೀರ್ಪು ಕೊಟ್ಟಾಗ ಇವರು ನಮ್ಮ ಸಿದ್ದರಾಮಯ್ಯರು ಬಡವರ ಪರ, ಹಿಂದುಳಿದ ವರ್ಗಗಳ ನಾಯಕ, ದಲಿತರ ನಾಯಕ ಅಂತ ಹೇಳ್ಕೊಂಡಿದ್ರು. ಅವ್ರೇನ್ ಮಾಡಿದ್ರು, ಹೌದು ಇವ್ರಿಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಅದಕ್ಕೆ ಸಿದ್ದರಾಮಯ್ಯ ನೆರವು ಕೊಟ್ಟು ಆರ್ಥಿಕವಾಗಿ ನೆರವು ಕೊಟ್ಟು ಎಲ್ಲ ಸಮೀಕ್ಷೆನೂ ಆಯಿತು. ನಮ್ಮ ಸಮುದಾಯದವರು ಫಸ್ಟ್ ಇದ್ದೀವಿ ಜನಸಂಖ್ಯೆಯಲ್ಲಿ ರಾಜ್ಯದವರಿಗೆ ಅಂತ ಸಮೀಕ್ಷೆನೂ ಬಂತು. ಆದ್ರೂ ಆಯೋಗ ಸರಿ ಇಲ್ಲ ಅಂತ ಹೇಳಿ ನಮ್ಮ ಬಲಗೈ ಸಮುದಾಯದವರು ಸಿದ್ದರಾಮಯ್ಯರನ್ನು ಬಳಸ್ಕೊಂಡು ನಮಗೆ 7 ಪಾಯಿಂಟ್ ಚಿಲ್ಲರೆ ಬರಬೇಕಾಗಿತ್ತು. ಆದ್ರೂ ಸಮ ಮಾಡಿಕೊಂಡು ಫ್ರೀಡಮ್ ಪಾರ್ಕ್ ಅದೇ ವಿಚಾರದ ದೊಡ್ಡ ಒಂದು ಹೋರಾಟ ಮಾಡಿಕೊಂಡು ಸಮ ಮಾಡಿದ್ರು, ಅದನ್ನ ಘೋಷಣೆ ಕೂಡ ಮಾಡಿದ್ರು 6% ಆಯ್ತು. ಆಮೇಲೆ ರಾಜ್ಯಪಾಲರು ಅದಕ್ಕೆ ಅಂಕಿತನೂ ಆದ್ರೂ ಅದು ಏನು ಜಾರಿ ಆಗೋಕ್ಕೆ ನಮ್ಮ ಬಲಗೈ ಸಮುದಾಯ ಎಸ್ ಟಿ ಮಾದೇವಪ್ಪರು, ಡಾಕ್ಟರ್ ಜಿ ಪರಮೇಶ್ ಸಾಹೇಬರು, ಆಮೇಲೆ ಪ್ರಿಯಾಂಕಾ ಅವರು ಬಿಡ್ತಾ ಇದ್ದಾರೆ. ಈಗ ಒಳ ಮೀಸಲಾತಿ ಜಾರಿ ಆಗದೆ ಹೊರತು 56,000 ಹುದ್ದೆಗಳು ಏನು ಭರ್ತಿ ಮಾಡಬೇಕು ಅಂತ ಇದ್ದಾರೆ, ಆ ವಿಚಾರವಾಗಿ ನೀವು ಏನು ಹೇಳಕ್ ಬಯಸ್ತೀರಾ? ನಾವು ನೋಡಿ ಸ್ವಾಮಿ, ನಾವು 35 ವರ್ಷ ನಾವು ಏನು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಪ್ರತಿಫಲ ABCD ವರ್ಗೀಕರಣ ಆಗಲೇಬೇಕು. ಏನು 56,400 ಚಿಲ್ಲರೆ ಏನು ಇವಾಗ ಬ್ಲಾಕ್ ಕಾರ್ಡ್ ಹುದ್ದೆಗಳು ಏನು ಬಂದವೆ, ಒಳ ಮೀಸಲಾತಿ ವರ್ಗೀಕರಣ ಮಾಡಿ ಅವ್ರು ಮಾಡಬೇಕು. ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳು ನಡೀತವೆ. ಸಿದ್ದರಾಮಯ್ಯ ಬಡವರ ಪರ ಇಲ್ಲ, ಮಾದಿಗರ ಪರ ವಿರೋಧ ಅವರೇ ಅಂತ ಹೇಳಿ ಇಡೀ ರಾಜ್ಯಕ್ಕೆ, ನಮ್ಮ ಜನಸಂಖ್ಯೆಗೆ, ನಮ್ಮ ಸಮುದಾಯಗಳಿಗೆ ಹಳ್ಳಿ ಅಟ್ಟಿ ಪ್ರಚಾರ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ಸೋಲಿಸ್ತೀವಿ. ಇದು ಇಡೀ ನಾನು ಲೀಡರ್ ಆಗಿ ಹೇಳೋದಕ್ಕಿಂತ ಹಳ್ಳಿ ಕಡೆ ಅವರಿಗೆ ಪ್ರಚಾರ ಆಗ್ತದೆ. ಇಷ್ಟೆಲ್ಲ ಸರ್ಕಾರ ಆಯೋಗ ರಚನೆ ಮಾಡಿ ಸಮ ಹಂಚ್ಕೊಂಡು ಆಯೋಗ ಸರಿ ಇಲ್ಲ ಅಂತ ಹೇಳಿ ಅವರೇ ಇವಾಗ ಪರಮೇಶ್ವರ್ ಸಾಹೇಬ್ರು ಏನ್ ಹೇಳಿದ್ರು, ಸರ್ಕಾರ ಯಾವ್ದನ್ನ ಚುನಾವಣೆಗಳು ಬಂದಾಗ ನಾವು ಒಳ ಮೀಸಲಾತಿ ಪರ ಇದ್ದೀವಿ, ಈ ಸರ್ಕಾರ ಬಂದ್ರೆ ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ. ಮೊನ್ನೆ ದಾವಣಗೆರೆಗೆ ಏನ್ ಹೇಳ್ತಾರೆ, ನಾನು ಸಮುದಾಯ ಪರ ಇದ್ದೀನಿ, ನಾವೆಲ್ಲ ಒಗ್ಗಟ್ಟು ಹಾಕ್ಬೇಕು, ನಮ್ಮ ಸಮುದಾಯದವರು ಒಳ ಮೀಸಲಾತಿ ಆಗಕ್ಕಾಗ 24 ಪಾಯಿಂಟ್ ಇದ್ರಾಗ ಐತಿ 24 ಪಾಯಿಂಟ್ ಮೀಸಲಾತಿ ಇರೋದು 17%. ಆ 17% ಕಡೆಗೆ ನಮ್ಗೆ ಅದನ್ನೂ ಇಲ್ಲ. ಇವಾಗ ನಾವು ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಇವರು ಮಾಧುಸ್ವಾಮಿ ಆಯೋಗದಾಗೆ 17% ಹೆಚ್ಚಿಗೆ ಮಾಡಿ ನಾವು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂದ್ರು, ಅದು ಮಾಡಿಲ್ಲ. ಇವಾಗ 15% ಅದ್ರಾಗೆ ಏನ್ ನಮಗ್ ಭಾಗ ಬರುತ್ತೋ ಆ ಭಾಗ ನಮಗೆ ಕೊಟ್ಟುಬಿಡಿ. ನಿಮಗ್ ಬ್ಯಾಡ್ವಾ, ನಿಮ್ಗೇನು ಬಲ ನಮ್ಮ ನಮ್ಮ ಏನು ನಮ್ಮ ಬಲಭಾಗ ಏನು ಸಮುದಾಯದ ನಿಮಗ್ ಬೇಡವಾ, ಮೀಸಲಾತಿ ಹಂಗೆ ಇಟ್ಕೊಡ್ರಿ, ನಮ್ಗೇನ್ ಬರುತ್ತೋ ಆ ಭಾಗ ಕೊಡ್ರಿ, ನಿಮಗ್ ಬೇಕಾದ್ರೆ ನೀವು ತಗೊಳ್ರಿ, ನಮ್ಮನ್ನ ಯಾಕೆ ದಿಕ್ತೋಪಿಸ್ತೀರಾ? ಇದಕ್ಕೆ ಏನು ಎಡಬಲಗೈ ಸಮುದಾಯ ಅಂದ್ರೆ ದಲಿತರ ಈ ಒಂದು ಒಳ ಮೀಸಲಾತಿ ಒಳ ಜಗಳ, ದಲಿತರ ಒಳ ಸಂಕಟಗಳು ಎಂದು ಪರಿಹಾರ ಸಿಗಬಹುದು ಸರ್? ಇವಾಗ ಈ ಒಳ ಮೀಸಲಾತಿ ವರ್ಗೀಕರಣದ ವಿಚಾರವಾಗಿ ಅವರೇನೋ ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ KH ಮುನಿಯಪ್ಪರು ನಮ್ಮ ಬಲಗೈ ಸಮುದಾಯ ಮಿನಿಸ್ಟ್ರಿಗಳೆಲ್ಲ ಕೂತ್ಕೊಂಡು ಇದೇನೋ ವರ್ಗೀಕರಣ ಮಾಡಿದ್ರೆ ಮಾತ್ರ ಈ ರಾಜ್ಯದೊಳಗೆ ನಿಷ್ಠೆ ಎಡಬಲ ಜನ ಒಂದಾಗೋಗುತ್ತೆ. ಅದು ಮಾತ್ರ ಇವ್ರೇನೋ ಮಾಡ್ದ ಇದ್ದು ನಮ್ಮನ್ನೇನೋ ಮೀನಾಮೇಷ ಎಣಿಸ್ಕೊಂಡು ನಮ್ಮ ಮಾದಿಗ ಸಮುದಾಯಕ್ಕೆ ಏನನ್ನ ಅನ್ಯಾಯ ಮಾಡ್ಕೊಂಡು ಹೋದ್ರೆ ಇಡೀ ನಿಷ್ಠೆ ಎಲ್ಲೇ ನಿಂತ್ಕೊಳ್ಳಿ, ಪರಮೇಶ್ವರ ಆಗಲಿ, ಮಾದೇವಪ್ಪ ಖರ್ಗೆ ಆಗಲಿ, ನಮ್ಮ ಸಮುದಾಯ ಅವ್ರ ವಿರುದ್ಧ ನಿಂತ್ಕೊಂಡು ಹೋರಾಟ. ಇದು ನಿಮಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆನ ಅಥವಾ ರಿಕ್ವೆಸ್ಟ್? ಇಲ್ಲ, ಎಚ್ಚರಿಕೆ ಗಂಟೆನ. ರಿಕ್ವೆಸ್ಟ್ಗಳು ಆಗೋಗಿವೆ ಸ್ವಾಮಿ, ಎಲ್ಲ ಆಗೋಗವ. ಇಡೀ ಇವಾಗ ಏನು ನಮ್ಮ KH ಮುನಿಯಪ್ಪರಾಗ್ಲಿ, ನಮ್ಮ ಸಮುದಾಯ ಲೀಡರ್ಗಳು ಒಂದು ಕರೆ ಕೊಟ್ಟರೆ ನಾವೆಲ್ಲ ಹೋರಾಟಕ್ಕೆ ಸಜ್ಜಾಗಿ ನಿಂತ್ಕೊಂಡಿದ್ದೀವಿ. ಇವಾಗೇನೋ ಉಪಚುನಾವಣೆ ದಾವಣಗೆರೆದು ಬಾಗಲಕೋಟೆದು ಯಾವ್ದು ಆಯ್ತು ಅಂತಲ್ಲ, ಅದಾದ ತಕ್ಷಣ ನಮ್ಗೆ ಒಳ ಮೀಸಲಾತಿ ವರ್ಗೀಕರಣದ ಯಾವ್ದು ರೀತಿ ನಮ್ಗೆ ತೀರ್ಪು ಕೊಟ್ರೆ ನಾವು ಸಿದ್ದರಾಮಯ್ಯ ಪರ, ಮಾದೇವಪ್ಪರ ಪರ, ಪರಮೇಶ್ವರ ಪರ ಇದ್ದೀವಿ. ನಾವು ಬಲಗೈ ಎಡಗೈ ಅನ್ನೋದಿಲ್ಲ. ಅದೇನೋ ನಮಗೆ ತಪ್ಪಿಸಿದ ಮೀಸಲಾತಿಯನ್ನು ನೀವು ಪ್ರಬಲವಾದ ಸಚಿವರು ಬಿಟ್ಟುಕೊಟ್ಟು ನಮ್ಮ ಸಮುದಾಯಗಳು ನೀವೇನೋ ಒಳ ಮೀಸಲಾತಿಗೆ ಏನನ್ನ ದಿಕ್ತೋಪಿಸಿ ಒಳ ಮೀಸಲಾತಿ ಏನನ್ನ ಮಲಮಾಚಕ್ಕೆ ಏನನ್ನ ನೀವು ಹೊರಟ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟ
ಸಿದ್ದರಾಮಯ್ಯ ಪರ ನಾವು ಇರಲ್ಲ, ಮಾದೇವಪ್ಪ ಪರ ಇರಲ್ಲ, ಪರಮೇಶ್ವರ ಪರ ಇರಲ್ಲ. ನಾವು ಈ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೀವಿ, ಮುಂದೆ ಬುದ್ಧಿ ಕಲಿಸ್ತೀವಿ. ಆಮೇಲೆ ನಮ್ಮ ದೊಡ್ಡೇರಿ ಕಡಿಮೆಯವರು ಕೂಡ ಹೇಳಿದ್ರು, ಒಳ ಮೀಸಲಾತಿಯನ್ನು ಇನ್ನೂ ಮುಂದಕ್ಕೆ ಹೋಗಿ ಜಾರಿ ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸರ್ಕಾರಿ ಕಾರ್ಯಕ್ರಮಗಳಿಗೆ ನಮ್ಮ ಸಮುದಾಯದ ಬಹಿಷ್ಕಾರ ಆಗ್ತೀವಿ. ಮನೆ ಮಾಡ್ತೀವಿ ಸ್ವಾಮಿ. ಬಾಬು ಜಗಜೀವನ್ ರಾವ್ ಒಂದು ನಮ್ಮ ಜನ್ಮ ದಿನಾಚರಣೆಗಳು ಸರ್ಕಾರದ ನಮ್ಮನ್ನೆಲ್ಲ ಹೋರಾಟಗಾರೆಲ್ಲ ಕರೆದಿದ್ರು. ನಮ್ಮ ದೊಡ್ಡೇರಿ ಕಡಿಮೆಯವರು ಜಿಲ್ಲಾ PSS ಜಿಲ್ಲಾ ಸಂಚಾಲಕರಾಗಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು AC ಅವರಿಗೆ ಒಂದು ಮನವಿ ಪತ್ರ ಕೊಟ್ವಿ. ನೋಡಿ ಸರ್, ನಾವು ಇನ್ನು ನೆಕ್ಸ್ಟ್ ಒಳ ಮೀಸಲಾತಿ ವರ್ಗೀಕರಣ ಆಗದೇನೆ ಇದ್ರೆ ನಾವು ಸರ್ಕಾರದ ಪ್ರೋಗ್ರಾಮ್ಗಳಿಗೆ ಯಾವುದೇ ಹೋರಾಟಗಾರ ನಾವು ಭಾಗವಹಿಸಲ್ಲ, ನಾವು ಪ್ರತ್ಯೇಕವಾಗಿ ನಾವು ಮಾಡ್ಕೊಂತೀವಿ ಅಂತ ಹೇಳಿ ಅವತ್ತು ನಾವು ಸರ್ಕಾರದ ವಿರುದ್ಧ ಅಧಿಕಾರ ಕೂಗಿ AC ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟು ನಾವು ಮಧುಗಿರಿ ಪ್ರವಾಸ ಮಂದಿರದಲ್ಲಿ ಬಂದು ನಾವು ಸಪ್ರೇಟಾಗಿ ಬಾಬು ಜಗಜೀವನ್ ರಾವ್ ಅವರ ಜಯಂತಿಯನ್ನು ನಾವು ನಮ್ಮೆಲ್ಲ ಮುಖಂಡರು ಸೇರಿ ಸುಮಾರು 100 ಜನ 100-150 ಜನ ಎಲ್ಲ ಸೇರಿ ನಾವು ಆಚರಣೆ ಮಾಡ್ತೀವಿ. ವೀಕ್ಷಕರೇ, ಈಗ ನಮ್ಮ ತೊಂಡೋಟಿ ರಾಮಾಂಜಪ್ಪರು ಕೂಡ ಸಮಾನ ಮನಸ್ಕರರಾದಂಥ ದೊಡ್ಡೇರಿ ಕಣ್ಮಯ್ಯನವರು ರೀತಿಯಲ್ಲೇ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಇವರ ಮನದಾಳದ ಮಾತಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಒಳ ಮೀಸಲಾತಿಯನ್ನು ಜಾರಿ ಮಾಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜನತೆ.